ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ದೇವೇಗೌಡರು ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಸ್ಟೇಟ್ಗೆ HD ಕುಮಾರಸ್ವಾಮಿ ಮತ್ತು ಕಾರ್ಯಾಧ್ಯಕ್ಷನೋ ನಿಖಿಲ್ ಕುಮಾರಸ್ವಾಮಿ. ಇವರು 3 ಜನ ಸೇರಿಕೊಂಡು ಏನು ತೀರ್ಮಾನ ತಗೋತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ. ಈಗ BJPಗೆ ಮತ್ತು JDSಗೆ ಮೈತ್ರಿ ಆಗಿದೆ. ಈ ಮೈತ್ರಿನೀಗ ಯಾವ ರೀತಿ ಇವರು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಾವ್ರೆ ಅಂತ ಗೊತ್ತಾಗ್ತಾಯಿಲ್ಲ. ಒಂದು ವೇಳೆ ಇವರು ಮೈತ್ರಿನೀಗ ಒಪ್ಕೋಬೇಕು ಅಂತಂದರೆ, ಇವರು ಕೇರಳದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಏನೋ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಇಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ಗೆದ್ದುಬಿಟ್ಟಿದ್ದೀನಿ ಅಂತ ಸ್ವಲ್ಪ ಬೀಗೋಂಗೆ ಕಾಣ್ತಾ ಇದ್ದಾರೆ HD ದೇವೇಗೌಡರು. ಕೇರಳದಲ್ಲಿ ಏನೋ ಒಂದು 12 ಸೀಟ್ ಗೆದ್ದವ್ರೆ, ಮಹಾರಾಷ್ಟ್ರದಲ್ಲಿ 3 ಸೀಟ್ ಏನೋ ಗೆದ್ದಿದ್ದಾರೆ. ಇವರು ರಾಷ್ಟ್ರೀಯ ಅಧ್ಯಕ್ಷರಲ್ವೇ, ರಾಷ್ಟ್ರೀಯ ಅಧ್ಯಕ್ಷರು ಅಂತಂದರೆ ಆ ರೀತಿಯೇ ಡಿಸಿಷನ್ ತಗೋತಾರೆ. ಆ ಡಿಸಿಷನಲ್ಲಿ BJP ಏನು ಲೆಕ್ಕ, ಇವ್ರಿಗೆ BJPನೂ ಲೆಕ್ಕ ಇಲ್ಲ, ಏನೂ ಇಲ್ಲ. ಯಾಕೆ ಅಂತಂದರೆ ಇವ್ರಿಗೆ ದಾರಿ ಉದ್ದಕ್ಕೂ ಕಾಲೆಳೆದೇ ಅಭ್ಯಾಸ. ದೇವೇಗೌಡರಿಗೆ ಈ ಕಾಲೆಳೆ ಅಭ್ಯಾಸ ಇದು ಹೋಗಿಲ್ಲ. ಯಾಕೆ ಅಂತಂದರೆ ಹಿಂದೆ ರಾಮಕೃಷ್ಣ ಹೆಗಡೆಗೆ ಕಾಲೆಳೆದ್ಬಿಟ್ಟೇ ಬಂದಿದ್ದು. ಯಾರನ್ನ ಇವ್ರನಿಗೆ ಸಿದ್ದರಾಮಯ್ಯನಿಗೆ ಜೊತೆ ಮಾಡಿಕೊಂಡು ಅವನಿಗೆ ಸಿದ್ದರಾಮಯ್ಯನಿಗೆ JH ಪೇಟೆಲ್ ಕಾಲದಲ್ಲಿ ಉಪಮುಖ್ಯಮಂತ್ರಿ ಮಾಡಿ ಫೈನಾನ್ಸ್ ಮಿನಿಸ್ಟ್ರ್ ಮಾಡಿದ್ರು. ಯಾರು? ದೇವೇಗೌಡರು. ಯಾರಿಗೆ ವಿರುದ್ಧ? ರಾಮಕೃಷ್ಣ ಹೆಗಡೆ ವಿರುದ್ಧ. ಶಿಷ್ಯ ಒಳ್ಳೆ ಕೆಲಸ ಕೊಟ್ಟ. ಇಲ್ಲಿ ಬಂದು ಅಲ್ಲಿಂದ ಬಂದ ಮೇಲೆ ನಮ್ಮ ಇವರು ಯಾರೋ ಸಿದ್ದರಾಮಯ್ಯನವರು ಇವ್ರದ್ದೇ ಆದ ಚಾಳಿ ಅಂಟಿಸ್ಕೊಂಡು ಅಹಿಂದ ಅಂತ ಅಂದ್ಕೊಂಡು ಇದನ್ನು ಮಾಡೋಕ್ಕೆ ಫಂಕ್ಷನ್ ಮಾಡೋಕ್ಕೆ ಹೋದರು, ಅಹಿಂದ ಫಂಕ್ಷನ್ನು. ಆವಾಗ ದೇವೇಗೌಡರಿಗೆ ಕೋಪ ಬಂದು, ನಾನು ನನ್ನ ಪಾರ್ಟಿನಲ್ಲಿರುವಾಗ ನೀನು ಯಾವ ಅಹಿಂದ ಮಾಡ್ತೀಯಾ, ಮಾಡಬೇಡ ಹಂಗಂತೇಳಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಗುರುಗೆ ಹೆಂಗೆ ತೀರ್ಮಾನ ಆಯಿತು ನೋಡಿದ್ರ. ಸಿದ್ದರಾಮಯ್ಯ ಆ್ಯಕ್ಚುಲಾಗಿ ಗರಡಿಯಲ್ಲಿ ಪಳಗಿದ್ದು ಹೆಗ್ಡೆಗೆ ಟಕ್ಕರ್ ಕೊಡಿಸಿ ಜೊತೆಗೆ ಇಟ್ಕೊಂಡ್ರು. ಯಾರು? ದೇವೇಗೌಡರು. ಅದಕ್ಕೆ ಕಾಲ ನಿರ್ಣಯ ಅಂತ ಹೇಳೋದು. ಕಾಲ ಇವ್ರಿಗೆ ಒಂದು ದಿವಸ ಉತ್ತರ ಕೊಟ್ಬಿಟ್ರು. ಯಾರು? ಸಿದ್ದರಾಮಯ್ಯವರು. ಈಗ ಅಲ್ಲಿಂದ ಬಂದು ಕಾಂಗ್ರೆಸ್ಸಿಗೆ ಸೇರಿಕೊಂಡು ಸಿದ್ದರಾಮಯ್ಯನವರು ಈಗ ನೋಡಿ ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಅವ್ರು ಸೇರಿಸ್ಕೊಳ್ಳಾಗಲೇ ತುಂಬ ಆಲೋಚನೆ ಮಾಡಬೇಕಾಗಿತ್ತು. ಇವ್ರು ಪಕ್ಷ ಉಳ್ಸೋಕ್ಕೆ ಹೋಗ್ತೀನಿ ಅಂತ ಹೋದರು. ಈಗ ಪಕ್ಷ ಉಳಿತದೆ? ಉಳಿಯಲ್ಲ. ಈಗ ಹೆಂಗೂ 2 ಬಾಗಿಲು ಹಾಗೇ ಆಗುತ್ತೆ. ಅದಿರಲಿ, ಇವಾಗ ಆ ವಿಷಯ ಆಮೇಲೆ ಮಾತಾಡ್ತೀನಿ. ಮತ್ತು ಇನ್ನೊಂದು 2 ನಿಮಿಷ ಬಿಟ್ಟು ದೇವೇಗೌಡರು ಈಗ ರಾಷ್ಟ್ರೀಯ ಕಾಂಗ್ರೆಸ್ದು BJPಗೆ ರಾಷ್ಟ್ರೀಯವಾಗಿ BJPನಲ್ಲಿ ಮತ್ತು ಅಮಿತ್ ಶಾ ಮತ್ತು ಮೋದಿ ಮುಖ ನೋಡಿಕೊಂಡು ನಾನು ಮೈತ್ರಿ ಮಾಡ್ಕೊಂಡಿದ್ದೀನಿ ಹಿಂಗಂತ ಕತೆ ಹೇಳ್ತಾ ಇದ್ದಾರೆ. ಮೈತ್ರಿ ಮಾಡ್ಕೊಂಡ್ಮೇಲೆ ಈಗೇನು ಹೇಳ್ತಾ ಇದ್ದಾರೆ ಗೊತ್ತಾ? ನಿನ್ನೆ ಒಂದು ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು, ನಮ್ಮ ಮೈತ್ರಿ ಏನಿದ್ರು MP MLAಗೆ ಮಾತ್ರ, ನಮ್ಮ ಇದು ಗ್ರಾಮ ಪಂಚಾಯಿತಿ ಮತ್ತು ತಳಮಟ್ಟದ ರಾಜಕಾರಣಕ್ಕೆ ಇಲ್ಲ. ಅವ್ರ ದಾರಿ ಅವ್ರಿಗೆ, ನಮ್ಮ ದಾರಿ ನಮಗೆ ಅಂತ ಹೇಳಿದ್ರು. ಇದು ಹೆಂಗಿದೆ? ಭಾಳ ಚೆನ್ನಾಗಿದೆ. ಇದನಿಗೆ ಯಾವ ರೀತಿ ಆಲೋಚನೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಇವರು ಯಾರು? ದೇವೇಗೌಡರು. ಹೌದು, ಮುಂದಕ್ಕೆ ಆಲೋಚನೆ ಇರಬಹುದು. ಹೆಂಗೆ 28ಕ್ಕೆ ನಿಮಗೆ ಟಕ್ಕರ್ ಕೊಡ್ತೀನಿ, ಇಲ್ಲೇನಾದ್ರು ಬೇಸಿಕ್ ಸಿಕ್ಬಿಟ್ರೆ ಬಲವಾಗಿ ಏನಾದ್ರು ಒಂದಷ್ಟು ಓಟ್ಗಳು ಜಾಸ್ತಿಯಾಗಿ ಇನ್ನೊಂದಷ್ಟು ಸೀಟು ಗೆಲ್ಲೋ ಮಟ್ಟಕ್ಕೆ ಐತೆ ಅಂತಂದರೆ ಯಾರಿಗೆ BJP ಅವ್ರಿಗೆ ಕೈ ಕೊಡೋಣ ಅಂತ ಯೋಚನೆ ಮಾಡಿ ನಮ್ಮ ದಾರಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆಯೇ ನಮ್ಮ ಇವರು ಯಾರು ಅಶೋಕ್ ಅವರು BJP ಮತ್ತು ಮೈತ್ರಿ 2 ಒಟ್ಟಾಗಿದ್ದರೆ 177 ಸೀಟ್ ಗೆಲ್ತೀವಿ ನಾವು ಅಂತ ಹೇಳ್ಬಿಟ್ರು. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು, ನಾವು ನಮ್ಮ ಸ್ವಂತ ಬಲದಿಂದ ನಾವು 140 ಸೀಟ್ ನಾವು ಗೆಲ್ತೀವಿ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಮುಂದಿನ ಸಾರಿ ಹಂಗಂತ ಇವ್ರು ಹೇಳ್ತಾ ಇದ್ದಾರೆ. ಇದು ಹೆಂಗೆ? ಇದು ಇವ್ರು ಹಿಂಗೆ ಹೇಳಿದ್ರೆ ಅವ್ರು ಹಂಗೆ ಹೇಳ್ತಾವ್ರೆ ದೇವೇಗೌಡರು.
ದೇವೇಗೌಡರಿಗೆ ಟಕ್ಕರ್ ಕೊಟ್ರ ಇಲ್ಲ ದೇವೇಗೌಡರು ಬಿ ಜೆ ಪಿಗೆ ಟಕ್ಕರ್ ಕೊಟ್ರ? ಅದಕ್ಕೆ ಹಿಂಗೆ ಹೇಳ್ತಾವ್ರ. ಹಾಂ, ಬರೀ ಗೊಂದಲದಲ್ಲೇ ಜೀವನ ಆಗೋಯ್ತಲ್ಲ ಈ ರಾಜಕಾರಣಿಗಳದ್ದು. ಯಾವಾಗಾದ್ರೂ ಒಂದು ಸಾರಿನಾದ್ರೂ ಡೈರೆಕ್ಟಾಗಿ ಹಿಂಗಲ್ಲ, ಈ ರೀತಿ ನಡ್ಕೊಳ್ಬೇಕು, ಹಿಂಗಿರೋಣ ಅಂತ ಏನಾದರೂ ಯೋಚನೆ ಮಾಡೋರ? ಇಲ್ಲ. ಸೆಂಟ್ರಲ್ಗೆ ಮಾತ್ರ ಇರ್ತಾರಂತೆ ಬಿ ಜೆ ಪಿ ಇದು ಜೊತೆಗೆ ಇದು ಮೈತ್ರಿ. ಸ್ಟೇಟ್ ಇದರಲ್ಲಿ ಮಾತ್ರ ಇಲ್ಲ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ ಇಲ್ಲ. ನೆಕ್ಸ್ಟು ಬೆಂಗಳೂರು ಇದು ನಡೀತದಲ್ವ, ಆವಾಗಲೂ ಇಲ್ಲ. ಹಾಂ, ಎಷ್ಟು ಬುದ್ಧಿವಂತಿಕೆ ಇದೆಯಲ್ವ ದೇವೇಗೌಡರಿಗೆ. ದೇವೇಗೌಡರಿಗೆ ಬುದ್ಧಿವಂತಿಕೆ ಇದೆ ಅಂತಂದರೆ ಅಲ್ಲಿ ಅಮಿತ್ ಶಾ ಅವ್ನು ಬಿಡ್ತಾರ, ಅವ್ರು ಇನ್ನೊಂದು ದಾರಿನಲ್ಲಿ ಬಂದು ಇವ್ರನ್ನ ತುಳಿದಾಕ್ಬಿಟ್ಟು ಹೋಯ್ತಾರೆ. ಯಾಕೆ ಹೇಳಿ? ಈ ಥರ ತುಳಿಯೋಕ್ಕೆ ಬಂದವ್ರೀಗ ತುಳಿಸ್ಕೊಳ್ಳೋಕ್ಕೆ ಅಮಿತ್ ಶಾ ಒಪ್ಕೊಳ್ಳಲ್ಲ. ಯಾರು ಮೋದಿಯವರು ಕೂಡ ಈ ಸಣ್ಣ ಸಣ್ಣ ವಿಷಯಕ್ಕೆ ತಲೆನೂ ಹಾಕಲ್ಲ. ಅವ್ರು ಏನಿದ್ರು ಹೈ ಲೆವೆಲಲ್ಲಿ ಅವರು ಹೈ ಲೆವೆಲ್ ಕೆಲಸ ಮಾಡ್ತಾರೆ. ಅದು ಇವರ ಮನದಲ್ಲಿ ಇರಬೇಕು. ಯಾರ ಮನದಲ್ಲಿ? ದೇವೇಗೌಡರ ಮನಸ್ಸಲ್ಲಿ. ಅಲ್ಲ ರೀ ದೇವೇಗೌಡ್ರೆ, ನಿಮ್ಮದು 19 ಸೀಟೇನು ಇದೆ ಎಮ್ ಎಲ್ ಎದು. 19 ಏರಿಯಾನಲ್ಲಿ ಗ್ರಾಮ ಪಂಚಾಯತಿ ನಡೀಬೋದು. ಇಲ್ಲ ಇನ್ನೂ ಒಂದು 10 ಸೀಟು ಎಕ್ಸ್ಟ್ರಾ ಬರ್ಬೋದು. 10 ಸೀಟು ಗ್ರಾಮ ಪಂಚಾಯತಿನಲ್ಲಿ ಗೆದ್ದುಬಿಟ್ರೆ ಇನ್ನು 10 ಸೀಟು ಎಮ್ ಎಲ್ ಎ ಆಗಿಬಿಡುತ್ತಾ? ಹೆಂಗಾಗ್ಬಿಡುತ್ತೆ? ಹಾಂ, ಯಾರಾದರೂ ಒಬ್ಬರು ಬೆಂಬಲ ಬೇಕಲ್ಲ. ಬಿ ಜೆ ಪಿ ಇಷ್ಟು ದಿವಸ ನಿಮ್ಮ ಮಗನಿಗೆ ಒಳ್ಳೆ ಪೋಸ್ಟ್ ಇಸ್ಕೊಡೋಕ್ಕೆ, ಸೆಂಟ್ರಲ್ ಪೋಸ್ಟು ಯಾವುದು, ಉಕ್ಕು ಮತ್ತು ಕೈಗಾರಿಕೆ ಅಂತ ಅಂದ್ಕೊಂಡು ಪೋಸ್ಟ್ ಇಸ್ಕೊಳ್ಳೋದಕ್ಕೆ ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಅಂತ ಹೇಳ್ಕೊಂಡ್ರಿ. ಆಯ್ತಲ್ವ, ಮಂತ್ರಿ ಆಯ್ತಲ್ವ. ಈಗಾಗಲೇ 1 ವರ್ಷ ಚಿಲ್ಲರೆ ಮಂತ್ರಿಗಿರಿನೂ ಮಾಡಾಗೋಯ್ತು. ಮತ್ತು ಮುಂದಿನ ಎಲೆಕ್ಷನಲ್ಲಿ ಯಾಕೆ ಬೇಕು ನಿನಗೆ? ಯಾಕೆ ಬೇಡ ಹೇಳಿ? ಯಾಕೆ ಬೇಡ ಹಂಗಂದರೆ, ನೀವು ನಿಮ್ಮ ಸ್ವಂತ ಬಲ ನಿಮ್ಮದೇ ಆದಂಥ ಕೆಲವು ಹೇಳಿದ್ನಲ್ಲ, ಜಾತ್ಯತೀತ ಅಂತ ನಾನು ಹೆಸರಿಕೊಂಬಿಟ್ಟಿದ್ದೀನಿ, ನಾನು ನನ್ನದೇ ಆದ ಸ್ವಪ್ರತಿಷ್ಠೆಯಿಂದ ಇರ್ತೀನಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀರ. ಆಮೇಲೆ ನೆಕ್ಸ್ಟು ರಾಜ್ಯಸಭೆ ಎಲೆಕ್ಷನಲ್ಲಿ 1 ಸೀಟು ನಮಗೆ ಬಿಟ್ಟುಕೊಡ್ಬೇಕು ಅಂತಲೂ ಕೇಳಿದ್ದೀರ. ಬಿಟ್ಟು ಕೊಡ್ತಾರೆ, ಎಲ್ಲ ಮಾಡಿಕೊಡ್ತಾರೆ. ಬಟ್ ನಿಮ್ಮ ಅನುಕೂಲನೇ ನೋಡಿದ್ರೆ ಬಿ ಜೆ ಪಿ ಅನುಕೂಲ ಯಾರು ನೋಡೋದು ಮಿಸ್ಟರ್ ದೇವೇಗೌಡ್ರೆ? ಹಾಂ, ಯಾವ ರೀತಿ ಯೋಚನೆ ಮಾಡ್ತೀರೋ ನೋಡಿದ್ರ? ಮಾತಾಡಿ ಮೈತ್ರಿ ಮಾಡಿಕೊಂಡ್ರೆ ಮೈತ್ರಿಗೆ ತಕ್ಕಂತೆ ರಾಜಧರ್ಮ ಇರಬೇಕು. ನಿಮ್ಮಲ್ಲಿ ರಾಜಧರ್ಮನೇ ಇಲ್ಲ, ಗೊತ್ತಿಲ್ವ ನನಗೆ? ಯಡಿಯೂರಪ್ಪನಿಗೆ ರಾಜಧರ್ಮ ತೋರಿಸಿದ್ದು ಅವ್ರು ಮೈತ್ರಿ ಟೈಮಲ್ಲಿ ಮೈತ್ರಿ ಮಾಡ್ಕೊಂಡು ಕುಮಾರಸ್ವಾಮಿ ಹೆಂಗೋ 20 ತಿಂಗಳು ಮುಖ್ಯಮಂತ್ರಿ ಆದ. ಅವ್ರಿಗೆ ಹೆಂಗೆ ಟಕ್ಕರ್ ಕೊಟ್ರಿ ಅಲ್ವಾ? ಹಿಂಗೆ ಮುಂದೇನೂ ಒಂದು ದಿವಸ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಇನ್ನೊಂದು ಟಕ್ಕರ್ ಕೊಡೋಣ ಅಂತ ಈಗ ತಯಾರಿ ಆಗ್ತಾಯಿದ್ದೀರ. ನೆಕ್ಸ್ಟ್ 28ಕ್ಕೆ ಎಲೆಕ್ಷನ್ಗೆ ನಿಂತ್ಕೊಬಾರ್ದು, ಆ ಥರ ಮಾಡ್ತಾಯಿದ್ದೀರ ಈಗ ಬಿ ಜೆ ಪಿಯವ್ರನ್ನ. ಅವರು ದಡ್ಡರು ನಂಗೈತೆ. ಅವ್ರೂ ಈ ಕೆಲವು ಹೆಚ್ಚಿನ ಹೋರಾಟಗಳಿಗೆ ಮಾಡಲೇ ಇಲ್ಲ, ಕಾಂಗ್ರೆಸ್ ಜೊತೆ ಶಾಮೀಲಾಗ್ಬಿಟ್ಟವ್ರು ಹೆಂಗಂತ ಇವತ್ತು ನೆನ್ನೆ ಯಾರೋ ಬಸನಗೌಡ ಯತ್ನಾಳ್ ಕೂಡ ಹೇಳ್ತಾ ಇರ್ತಾರೆ. ಅವ್ರ ಪಾರ್ಟಿಗೆ ಅವ್ರನ್ನ ಬೇರೆ ಅವ್ರನ್ನ ಯತ್ನಾಳ್ನೀಗ ಬಿ ಜೆ ಪಿಗೆ ಈಗ ಮರು ಸೇರ್ಪಡೆ ಆಗಬೇಕಾದ್ರೆ ಮುಖ್ಯಮಂತ್ರಿ ಸೀಟ್ ಕೊಡಬೇಕಂತೆ. ಎಂಥದ್ರಿ ನ್ಯಾಯ? ಪಾಪ ನಿನ್ನ ಉಚ್ಚಾಟನೆ ಮಾಡಾಗೋಯ್ತು. ನಿನ್ನ ಹತ್ರ 1,000 10,000ನ ಇವರವರೇ ಕಾರ್ಯಕರ್ತರವ್ರೆ ಹೆಂಗಂತಂದರೆ ನಿನಗೆ ಶಾಮೀಲಾಗ್ಬಿಟ್ಟು ಈಗ ನಿನಗೆ ಮುಖ್ಯಮಂತ್ರಿ ಮಾಡಬೇಕಾ? ಇಲ್ಲ ರಾಜ್ಯಾಧ್ಯಕ್ಷರು ಮಾಡಿ. ಯಾವ ಥರ ಯೋಚನೆ ಮಾಡ್ತೀರಾ ಮಿಸ್ಟರ್ ಯತ್ನಾಳ್? ಯಾವುದು ಫಲಿಸಲ್ಲ. ಯಾಕೆ ಗೊತ್ತಾ? ಅಲ್ಲಿ ಮೇಲ್ಗಡೆ ಕೂತಿರೋನು ಅಮಿತ್ ಶಾ ಒಂದು ಇದರಿಂದ ಹೋಗ್ಬಿಟ್ರು ಚಿಂತೆ ಇಲ್ಲ. ಅವರು ನಿನ್ನ ಮತ್ತೆ ಅವನು ಶಾಮೀಲು ಮಾಡ್ಕೊಳ್ಳಲ್ಲ. ಏನೋ ಹೋಗಲಿ ಅಂತ ಪ್ರಯತ್ನ ಪಡ್ಬೋದು. ಆದರೆ ಈ ಥರ ಎಲ್ಲ ಆಮಿಷ ಒಡ್ಡಿ ನನಗೆ ಅದೇ ಬೇಕು, ಅಧ್ಯಕ್ಷ ಬೇಕು, ಮುಖ್ಯಮಂತ್ರಿ ಬೇಕು ಅಂತಂದರೆ ಅವ್ರಿಗೇನು ದಡ್ರಲ್ಲ. ಎಲ್ಬೋರ್ಡ್ ಹುಡುಗರನ್ನ ಮುಖ್ಯಮಂತ್ರಿ ಮಾಡಿಬಿಟ್ಟು ಕೆಲಸ ತಗೋತಾರೆ ಅವರು. ಅವ್ರಿಗೆ ಗೊತ್ತು ಆ ಥರ ಐಡಿಯಾ. ಅರ್ಥ ಆಯ್ತಾ? ಯಾವುದು ಈ ಸತಿ ಎಲೆಕ್ಷನಲ್ಲಿ ಗೆದ್ದಿರ್ತಾನೆ ನೋಡು ಹೊಸ್ದಾಗಿ, ಅವನನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಆದರೆ ನೀನನ್ನು ಮಾಡಲ್ಲ. ಯಾಕೆ ಹೇಳು? ನೀನು ಸೆಂಟ್ರಲ್ ಮಿನಿಸ್ಟ್ರಿ ಇದ್ದಾಗ ಏನು ಕಡ್ದು ಕಟ್ಟಾಕ್ಬಿಟ್ಟಪ್ಪ. ವಾಜಪೇಯಿ ಇದರಲ್ಲಿ ಕ್ಯಾಬಿನೆಟ್ಟಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದೆಯಲ್ಲ. ಎಲ್ಲ ಜನ ಆಲೋಚನೆ ಮಾಡ್ತಾಯಿಲ್ಲ ಅಂತಲೇ ನೀನೇನು ಮಾಡ್ತಾಯಿದ್ದೀಯ ಗೊತ್ತಾ? ಕುಣಿತಾ ಇದೆಯಾ, ನೊಂದೆ ನಾನು ಹಿಂದೂ ಮುಸ್ಲಿಮ್ಗೆ ಇದು ಏನೋ ಬಾಯ್ ಅನ್ನಲ್ಲ, ನಾನು ವಿರೋಧಿ, ಹಿಂದೂಗಳು ಮುಸ್ಲಿಮ್ದು ಓಟೇ ಬೇಡ ಹೇಳ್ತೀನಿ. ಹೇಳ್ಬೋದು, ಎಲ್ಲ ಆಗ್ಬೋದು. ಆದರೆ ಒಂದು ರಾಷ್ಟ್ರೀಯ ಪಕ್ಷ ಅದು ಬಿ ಜೆ ಪಿ. ರಾಷ್ಟ್ರೀಯ ಪಕ್ಷದಲ್ಲಿ ಬಲ ಇರಬೇಕು ಅವ್ರಿಗೆ. ಅವರು
ಏನಕ್ಕೆ ಅವರು ಅಷ್ಟೊಂದು ಕಷ್ಟ ಬೀಳ್ತಾ ಇದ್ದಾರೆ ಒಬ್ಬ ಪ್ರೆಸಿಡೆಂಟ್ನಿಗೆ ನೇಮಕ ಮಾಡೋಕ್ಕೆ? ಅಲ್ಲ, ನೀನು ಯಡಿಯೂರಪ್ಪನ ಮಗನಿಗೂ ವಿರೋಧ ಮಾಡಿಬಿಟ್ಟು ಆಚೆ ಹೋಗಿ ಈಗ ಮತ್ತೆ ಅದೇ ಗಾನ ಅದೇ ಹಾಡು ಆಡ್ತೀಯ ಅಂತಂದರೆ ನಿನಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಯತ್ನಾಳ್? ಅರ್ಥ ಆಯ್ತಾ? ಇಷ್ಟು ಹೇಳಿ ನಾನು ನನ್ನ ಇದನ್ನೀಗ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ್, ಓಂ ನಮೋ ನಾರಾಯಣ್. ಮತ್ತು ಎಲ್ಲರಿಗೂ ಒಂದು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಯೂಟ್ಯೂಬ್ನಿಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೆಯವರು ನಿಮ್ಮ ಫೋನಲ್ಲಿ ಇರ್ತಕ್ಕಂಥ ಒಂದು 10 ಜನ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ನನಗ ಮುಂದರಿಸಿ ಬೆಳೆಸಿ ಅಂತ ಕೇಳ್ಕೊತಿದ್ದೀನಿ ಕೈ ಮುಗಿದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.